ಕುತ್ತಿಗೆಗೆ ತಲೆಬುರುಡೆಗಳ ಹಾರ, ರಕ್ತ ಸೋರುತ್ತಿರುವ ಕೆಂಪು ನಾಲಿಗೆ, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ರಾಕ್ಷಸನ ತಲೆಯೊಂದಿಗೆ ಕಾಳಿಕಾ ದೇವಿಯು ಭಯಾನಕ ರೂಪವನ್ನು ಹೊಂದಿದ್ದಾಳೆ. ಶಿವನು ಅವಳ ಪಾದಗಳ ಕೆಳಗೆ ಕುಳಿತಿದ್ದಾನೆ. ಕಾಳಿಕಾ ದೇವಿಯು ಈ ಈಶ್ವರನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ನಾವು ನೋಡಬಹುದು. ಕಾಳಿಕಾ ದೇವಿಯ ರೂಪವನ್ನು ನೋಡುವ ಮೂಲಕ ಕಾಳಿಕಾ ದೇವಿಯನ್ನು ಶಿವನು ಕೋಪದಿಂದ ತ್ಯಜಿಸುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಕಾಳಿಕಾ ದೇವಿ ಎಷ್ಟೇ ಉಗ್ರವಾಗಿ ಕಂಡರೂ ಅವಳನ್ನು ಸಮಾಧಾನಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭಕ್ತರಿಗೆ ಕೊರತೆಯಿಲ್ಲ. ಅವಳು ಭಕ್ತರ ಮೇಲೆ ಅಪಾರ ಪ್ರೀತಿಯನ್ನು ಸುರಿಸುತ್ತಾಳೆ. ಕಾಳಿ ದೇವಿಯ ನಿಜವಾದ ಜನ್ಮ ಕಥೆ ಏನು ಮತ್ತು ಅವಳು ಏಕೆ ಈ ರೀತಿ ಕಾಣುತ್ತಾಳೆ? ಈ ವಿಡಿಯೋದಲ್ಲಿ ನಮಗೆ ತಿಳಿಸಿ. ಆದರೆ ನೀವು ಇಲ್ಲಿಯವರೆಗೆ ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ನೀವು ಚಂದಾದಾರರಾಗಬೇಕು. ಕಾಳಿಕಾ ದೇವಿಯು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವೆಂದು ಹೇಳಲಾಗುತ್ತದೆ. ಸೃಜನಶೀಲತೆಗೆ ಮತ್ತೊಂದು ಹೆಸರು ಕಾಳಿಕಾ ದೇವಿ. ಮಹಾಕಾಳಿಯ ಬಗ್ಗೆ ಅನೇಕ ಕಥೆಗಳಿವೆ. ಕಾಳಿ ದೇವಿಯು ಪ್ರತಿಷ್ಠಾಪನೆಗಾಗಿ ಪಾಪಿಗಳನ್ನು ಶಿಕ್ಷಿಸಲು ಜನಿಸಿದಳು ಎಂದು ದಂತಕಥೆಗಳು ಹೇಳುತ್ತವೆ. ಆದರೆ ಇಂದು ನಾವು ನಿಮಗೆ 2 ಪ್ರಮುಖ ಕಥೆಗಳ ಬಗ್ಗೆ ಹೇಳಲಿದ್ದೇವೆ. ಒಂದು ಕಾಲದಲ್ಲಿ ದಾರಕ ಎಂಬ ರಾಕ್ಷಸನು ಬ್ರಹ್ಮದೇವನಿಗಾಗಿ ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಪಡೆದನು. ಬ್ರಹ್ಮನು ನೀಡಿದ ವರದ ಪರಿಣಾಮವಾಗಿ ಅವನು ಮಹಿಳೆಯ ಕೈಯಲ್ಲಿ ಮಾತ್ರ ಸಾಯುತ್ತಾನೆ. ರಾಕ್ಷಸನು ತಾನು ರಾಕ್ಷಸನೆಂದು ಭಾವಿಸಿದನು ಮತ್ತು ತನ್ನ ರಾಕ್ಷಸ ಪ್ರವೃತ್ತಿಯನ್ನು ಬಿಟ್ಟುಕೊಡಲಿಲ್ಲ. ವರವನ್ನು ಪಡೆದ ನಂತರ ಅವನ ಹೆಮ್ಮೆ ಅಷ್ಟೇ. ಅವನು ಬೆಳೆದು ಅನೇಕ ದೌರ್ಜನ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ಅವನು ಅನೇಕ ಬ್ರಾಹ್ಮಣರು, ಸಾಧುಗಳು ಮತ್ತು ಸಾಧುಗಳನ್ನು ಹಿಂಸಿಸಲು ಪ್ರಾರಂಭಿಸಿದನು. ಆ ರಾಕ್ಷಸನು ಸ್ವರ್ಗವನ್ನು ಸಹ ಗೆಲ್ಲಲು ಸಿದ್ಧನಾಗಿದ್ದನು. ಎಲ್ಲಾ ದೇವತೆಗಳು ಒಗ್ಗೂಡಿ ಅವನ ವಿರುದ್ಧ ಹೋರಾಡಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಎಲ್ಲಾ ದೇವತೆಗಳು ಒಟ್ಟಾಗಿ ಶಿವನ ಬಳಿಗೆ ಹೋಗಿ ರಾಕ್ಷಸನ ಹೆಂಡತಿಯಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಂಡರು. ಮಾನವ ಕಲ್ಯಾಣಕ್ಕಾಗಿ ಭಗವಂತನು ತನ್ನ ದೇವತೆಯಾದ ಪಾರ್ವತಿಯ ಕಡೆಗೆ ನೋಡಿದನು. ಆ ರಾಕ್ಷಸ ಹೆಂಡತಿಯಿಂದ ಎಲ್ಲರನ್ನೂ ರಕ್ಷಿಸುವಂತೆ ಭಗವಾನ್ ಪಾರ್ವತಿ ದೇವಿಯನ್ನು ಕೇಳಿದನು. ಪಾರ್ವತಿ ದೇವಿಯು ಮಾತ್ರ ಈ ಸಮಸ್ಯೆಯನ್ನು ಪರಿಹರಿಸಬಲ್ಲಳು. ತಕ್ಷಣವೇ ಪಾರ್ವತಿ ದೇವಿಯು ಮುಗುಳ್ನಕ್ಕೂ ತನ್ನ ದೇಹದ ಒಂದು ಅಂಶವನ್ನು ಭಗವಂತನಲ್ಲಿ ಒಂದುಗೂಡಿಸಿದಳು. ಪಾರ್ವತಿ ದೇವಿಯ ದೇಹದ ಅಂಶವು ಭಗವಂತನೊಂದಿಗೆ ಅವನ ಧ್ವನಿಯಲ್ಲಿ ಒಂದುಗೂಡಿದ ನಂತರ ಈಶ್ವರನು ತ್ರಿನೇತ್ರ ದೇವಿಯನ್ನು ತೆರೆದನು. ಕಾಳಿಕಾ ದೇವಿಯು ಕಪ್ಪು ರೂಪದ ನೋಟದೊಂದಿಗೆ ಕಾಳಿಕಾ ದೇವಿಯಾಗಿ ಜನಿಸಿದಳು. ಕಾಳಿಕಾ ದೇವಿಯನ್ನು ನೋಡಲು ತುಂಬಾ ಭಯಾನಕವಾಗಿತ್ತು. ರಾಕ್ಷಸರ ನೋಟವನ್ನು ನೋಡಿದಳು ಮತ್ತು ದೇವತೆಗಳು ಸಹ ಅಲ್ಲಿಂದ ಪಲಾಯನ ಮಾಡಲು ಪ್ರಾರಂಭಿಸಿದರು. ಅವಳ ರೂಪವು ಎಷ್ಟು ಭಯಾನಕವಾಗಿತ್ತು ಎಂದರೆ ಕಾಳಿಕಾ ದೇವಿಯು ಮಹಿಷಾಸುರ, ದುಮ್ರುವಿಲೋಮ್, ಶಂಭು, ನಿಶಂಭು ದೇವಿ ಮುಂತಾದ ಅನೇಕ ರಾಕ್ಷಸರನ್ನು ಕೊಂದಳು. ಅವರೆಲ್ಲರಿಗಿಂತ ಹೆಚ್ಚು ಕೊಂದಳು. ಅತ್ಯಂತ ಶಕ್ತಿಶಾಲಿ ರಾಕ್ಷಸ ರಕ್ತಬೀಜ ಸಹ ಅವನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ರಕ್ತಬೀಜ ಎಂದರೆ ರಕ್ತದಿಂದ ಸೃಷ್ಟಿಯಾದ ಬೀಜ. ರಾಕ್ಷಸನು ಎಷ್ಟು ಹೆಮ್ಮೆಪಟ್ಟನೆಂದರೆ ರಾಕ್ಷಸನು ಹೆಮ್ಮೆಯಿಂದ ದೇವತೆಗಳನ್ನು ಸಹ ಹಿಂಸಿಸಲು ಪ್ರಾರಂಭಿಸಿದನು. ಎಲ್ಲಾ ದೇವತೆಗಳು ದುರ್ಗಾ ದೇವಿಯ ಬಳಿಗೆ ಹೋಗಿ ರಕ್ತಬೀಜನನ್ನು ಕೊಲ್ಲುವಂತೆ ಕೇಳಿಕೊಂಡರು. ಎಲ್ಲಾ ದೇವತೆಗಳು ಅವನೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿದರು. ಆದರೆ ಅವನ ರಕ್ತ ಬಿದ್ದ ಸ್ಥಳದಿಂದ ಮತ್ತೊಂದು ರಕ್ತಬೀಜ ಹೊರಹೊಮ್ಮಲು ಪ್ರಾರಂಭಿಸಿದನು ಮತ್ತು ಆದ್ದರಿಂದ ಅವನಿಗೆ ಸಾವು ಇನ್ನು ಮುಂದೆ ಇರಲಿಲ್ಲ. ರಕ್ತಬೀಜನನ್ನು ಸೋಲಿಸಲು ದೇವತೆಗಳಿಗೆ ಯಾವುದೇ ಮಾರ್ಗವಿರಲಿಲ್ಲ. ಕಾಳಿಕಾದೇವಿ ಅವನ ಮೇಲೆ ದಾಳಿ ಮಾಡಿದ ಕೂಡಲೇ ಅವನ ರಕ್ತವು ಹರಿಯಲು ಪ್ರಾರಂಭಿಸಿತು. ಆದ್ದರಿಂದ ಕಾಳಿಕಾದೇವಿಯು ತನ್ನ ನಾಲಿಗೆಯನ್ನು ಚಾಚಿ ಅವನ ರಕ್ತವನ್ನು ತನ್ನ ನಾಲಿಗೆಯ ಮೇಲೆ ತೆಗೆದುಕೊಂಡಳು. ಇದರಿಂದ ಅದು ಕೆಳಗೆ ಬೀಳುವುದಿಲ್ಲ. ಹೀಗೆ ಕಾಳಿಕಾದೇವಿ ರಕ್ತಬೀಜವನ್ನು ಬುದ್ಧಿವಂತಿಕೆಯಿಂದ ಕೊಂದಳು. ಭಯಭೀತರಾದ ಎಲ್ಲಾ ಕೋಟಿ ಜೀವಿಗಳು ಗೊಂದಲಕ್ಕೆ ಒಳಗಾದರು ಮತ್ತು ತಕ್ಷಣವೇ ಎಲ್ಲಾ ದೇವತೆಗಳು ಶಿವನಿಗೆ ಹೆದರಿದರು. ಅವರು ಹತ್ತಿರ ಹೋಗಿ ತಮ್ಮನ್ನು ಉಳಿಸುವಂತೆ ಬೇಡಿಕೊಂಡರು. ಆದರೆ ಶಿವನಿಗೆ ಸಹ ಕಾಳಿಕಾದೇವಿಯನ್ನು ಸಮಾಧಾನಪಡಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಕಾಳಿಕಾದೇವಿಯ ಪಾದಗಳನ್ನು ತಲುಪಿದನು ಮತ್ತು ಅವಳ ಪಾದಗಳ ಕೆಳಗೆ ಬಂದ ತನ್ನ ಗಂಡನನ್ನು ನೋಡಿ ಕಾಳಿಕಾದೇವಿಯು ಒಮ್ಮೆಗೆ ಶಾಂತಳಾದಳು. ಹೀಗೆ ಶಿವನು ದೇವತೆಗಳಿಗೆ ಸಹಾಯ ಮಾಡಿದನು ಮತ್ತು ಕಾಳಿಕಾದೇವಿಯ ಕೋಪವನ್ನು ಶಾಂತಗೊಳಿಸಿದನು. ಕಾಳಿದೇವಿಯು ಕಪ್ಪು ಬಣ್ಣದಲ್ಲಿರುವುದನ್ನು ನೀವು ಗಮನಿಸಿದರೆ ಎಲ್ಲಾ ದೇವತೆಗಳಲ್ಲಿ ಅತ್ಯಂತ ವಿಚಿತ್ರವಾದ ರೂಪವಾದ ಕಾಳಿಕಾದೇವಿಯು ಒಂದು ಕೈಯಲ್ಲಿ ರಾಕ್ಷಸನ ತಲೆಯನ್ನು ಹಿಡಿದಿರುವ ಕಾಳಿ ದೇವಿಯ ನೋಟವು ಯಾರನ್ನಾದರೂ ಹೆದರಿಸುತ್ತದೆ. ಆ ರಾಕ್ಷಸ ಬೇರೆ ಯಾರೂ ಅಲ್ಲ, ರಕ್ತಬೀಜ. ರಕ್ತಬೀಜದ ರಕ್ತವು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಅವಳು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೊಂದಿಗೆ ಅವಳ ಕಾಲುಗಳು ಭೂಮಿಯ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುತ್ತವೆ. ಭೂಮಿಯ ಮೇಲೆ ವಿನಾಶ ನಡೆಯುತ್ತಿದೆ. ಶಿವನು ಅವಳಿಗೆ ವಿವಿಧ ರೀತಿಯಲ್ಲಿ ಮಾಡಿದ ಪ್ರಾರ್ಥನೆಗಳು ರಾಕ್ಷಸರ ಕೋಪವನ್ನು ತಣಿಸಲಿಲ್ಲ. ಮಾಂಸವನ್ನು ತಿನ್ನುತ್ತಾ ಪಾದಗಳು ನೃತ್ಯ ಮಾಡುತ್ತಲೇ ಇರುತ್ತವೆ ಮತ್ತು ಪಾದಗಳು ಗಂಟು ತೆಗೆದು ಕೂದಲುಗಳಾಗಿ ಬದಲಾಗುತ್ತವೆ. ಅವಳ ಕೂದಲಿನಿಂದ ಬೀಸುವ ಗಾಳಿಯು ದೇವತೆಗಳನ್ನು ದೂರ ತಳ್ಳುತ್ತದೆ. ಎಲ್ಲಾ ವಿಧಾನಗಳನ್ನು ಪ್ರಯತ್ನಿಸಿದ ಶಿವನು ಎಂದಿಗೂ ಪಾದಗಳನ್ನು ಶಾಂತಗೊಳಿಸುವುದಿಲ್ಲ ಮತ್ತು ಅಂತಿಮವಾಗಿ ಪಾದಗಳನ್ನು ತಲುಪುತ್ತಾನೆ.
ಅಮ್ಮಾವರಿಯ ಕೋಪದ ರೂಪ ಕಡಿಮೆಯಾಗಲಿಲ್ಲ. ಸಾಮಾನ್ಯವಾಗಿ ಪತ್ನಿಯರ ಪಾದದ ಬಳಿ ಕುಳಿತುಕೊಳ್ಳುವ ದೇವತೆಗಳು ಕಡಿಮೆ. ರಾಧಾಕೃಷ್ಣ ಸಾಂಪ್ರದಾಯಿಕವಾಗಿ ಕೃಷ್ಣನ ವಿಗ್ರಹಗಳು ರಾಧಾಳ ಪಾದಗಳ ಬಳಿ ಕುಳಿತು ಪಾದಪೂಜೆ ಮಾಡುವುದನ್ನು ನಾವು ನೋಡುತ್ತೇವೆ. ಸತ್ಯಭಾಮ ಅಲಂಕಾರಕ್ಕೂ ಸಹ ಕೃಷ್ಣನು ಕಾಳಿಕಾದೇವಿ ಶಿವನ ರೂಪದ ಪಾದಗಳ ಬಳಿ ಕುಳಿತಿದ್ದಾನೆ. ಶಿವನು ಕಾಳಿಕಾದೇವಿಯ ಪಾದಗಳ ಕೆಳಗೆ ಮಲಗಿದ್ದಾನೆ. ನಾವು ಕಾಳಿಕಾದೇವಿಯ ರೂಪವನ್ನು ಚರ್ಚಿಸಿದರೆ ಅವಳು ತನ್ನ ಕುತ್ತಿಗೆಯಲ್ಲಿ 50 ತಲೆಬುರುಡೆಗಳ ಹಾರವನ್ನು ಹೊಂದಿದ್ದಾಳೆ. ಕಾಳಿಕಾದೇವಿ ಕೈಯಿಂದ ತಯಾರಿಸಿದ ಉಡುಪನ್ನು ಧರಿಸಿದ್ದಳು. ನಾಲಿಗೆಯನ್ನು ಹೊರಗೆ ಅಂಟಿಸಿಕೊಂಡಳು. ಅವಳ ಕಣ್ಣುಗಳು ಕೋಪದಿಂದ ಕೆಂಪಾಗಿವೆ. ಇಡೀ ದೇಹವು ರಕ್ತದಿಂದ ತುಂಬಿದೆ. ಅವಳ ಮುಖವು 3 ದೊಡ್ಡ ಕಣ್ಣುಗಳನ್ನು ಹೊಂದಿದೆ. ಒಂದು ಸೂರ್ಯ, ಇನ್ನೊಂದು ಚಂದ್ರ ಮತ್ತು ಮೂರನೆಯದು ಬೆಂಕಿಯ ಚಿತ್ರ. ಪ್ರಕೃತಿಯ ದಯಾಪರತೆಯನ್ನು ಮರೆಯುವ ಅಂತಹ ಜನರನ್ನು ಕೊಲ್ಲಲು ದುರ್ಗಾದೇವಿಯು ಕಾಳಿಕಾ ರೂಪದಲ್ಲಿ ಜನಿಸಿದಳು. ದುಷ್ಟರ ವಿರುದ್ಧ ಒಳ್ಳೆಯದರ ಯುದ್ಧವಾಗಿದೆ. ಕಾಳಿಕಾ ರೂಪವು ಒಳ್ಳೆಯ ಜನರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ, ಕೆಟ್ಟ ಜನರಿಗೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ. ಕಾಳಿಕಾ ದೇವಿಯನ್ನು ಸಾವಿನ ದೇವತೆ ಎಂದೂ ಕರೆಯಲಾಗುತ್ತದೆ. ಕಾಳಿ ಪುರುಷನು ಸಹ ಅವಳ ಶಕ್ತಿಗಳಿಗೆ ಹೆದರುತ್ತಾಳೆ. ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳಿದ್ದರೂ ಸಹ ಅವಳನ್ನು ಸಮಾಧಾನಪಡಿಸುವುದು ಕಷ್ಟ. ಕಾಳಿಕಾ ದೇವಿಯನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಬಂಗಾಳ ಮತ್ತು ಅಸ್ಸಾಂನಲ್ಲಿ ಕಾಳಿಕಾ ದೇವಿಗೆ ಸಮರ್ಪಿತವಾದ ಅನೇಕ ದೇವಾಲಯಗಳಿವೆ. ಉಜ್ಜಯಿನಿ ಮಹಾಕಾಳಿ ದೇವಾಲಯ, ಕೋಲ್ಕತ್ತಾದ ಕಾಳಿಕಾ ದೇವಿ ದೇವಾಲಯ, ದಕ್ಷಿಣೇಶ್ವರ ಕಾಳಿಕಾ ದೇವಿ ದೇವಾಲಯ, ಕಾಳಿಕಾ ಮಾತಾ ಕೋಲ್ಕತ್ತಾದ ಕಾಳಿ ಘಾಟ್ನಂತಹ ದೇವಾಲಯಗಳಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾಳೆ. ಕೆಳಗಿನ ಕಾಮೆಂಟ್ಗಳ ರೂಪದಲ್ಲಿ ಕಾಳಿಕಾ ದೇವಿಯ ಬಗ್ಗೆ ನಿಮಗೆ ಎಷ್ಟು ಭಕ್ತಿ ಇದೆ ಎಂದು ದಯವಿಟ್ಟು ನಮಗೆ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.